ಸುಮ್ಮನೆ ಮಾತಾಡ್ತಾರೆ. ಸೊ ಕುಮಾರಸ್ವಾಮಿಯವ್ರ ಪಾಪ ಅವ್ರ ಮಗ ಸೋತಿ ಸಮಾಧಾನ ಆಗಿಲ್ಲ ಅಂತ ಕಾಣುತ್ತೆ ಅವ್ರಿಗೆ. ಯೋಚನೆ ಮಾಡ್ಬೇಕು. ನಾನು ಮಾತಾಡಬಾರ್ದು ಅಂತ ಮಾತಾಡ್ತಾ ಇಲ್ಲ. ಇದಕ್ಕಿಂತ ನಾವು ಮಾತಾಡಿದ್ರೆ ಇದೇನೋ ನಾಟಕ ಅಂತ ಅನಿಸ್ಬಿಡುತ್ತೆ. ನಾವು ಆ ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ. ಜೊತೆಲಿ ನಮ್ಮ ಜೊತೆಲಿ ಓಡಾಡ್ತಿದ್ದ ಹುಡುಗ ನಮ್ಮ ಇದರಲ್ಲಿ 3 ಸೋಲಿಗೆ ಯಾರು ಕಾರಣ? ಇವ್ರ ಮಾತು. ಈ ಸಲ ಅವ್ರ ತಂದೆ ಮಗ ಇಬ್ಬರೂ ಮಾತಾಡಿದ ರೀತಿಯೇ ಇವತ್ತು 25,000 ಹೋಗ್ಲಿಕ್ಕೆ ಕಾರಣ. ನಾವು ಒಂದು 10-15 ಸಾವಿರದಲ್ಲಿ ಗೆಲ್ತಿದ್ದೋ. 25,000 ಸೋಲಿಗೆ ಅವರೇ ಕಾರಣ ಅವ್ರ ಮಗನ. ಈಗ ಸೋಲ್ನ ಸೆಲೆಬ್ರೇಟ್ ಮಾಡ್ತಾರೆ ಮಂಡ್ಯದಲ್ಲಿ, ಮಾಡಲಿ. ನನಗೆ ಏನಾರ ಅಲ್ರಿ, ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನು ಅವರಿಗೆ ಇಲ್ಲಿ ಮಂಡ್ಯದಲ್ಲಾರ ಮಾಡಲಿ, ಕೆ ಆರ್ ನಗರದಲ್ಲಾರ ಮಾಡಲಿ, ನಮಗೇನಂತ ಅವ್ರು ಫಂಕ್ಷನ್ ಮಾಡೋದು ನಮಗೂ ಸಂಬಂಧ ಇಲ್ಲ. ಮಾಡಲಿ, ಅವರು ಸೆಲೆಬ್ರೇಟ್ ಮಾಡ್ತಾವ್ರೆ ಅಂತ ಆಯಿತು. ಮಾಡಲಿ, ನಮಗೇನು ಬೇಜಾರಿಲ್ಲ. ಕಾಂಗ್ರೆಸ್ಗೆ ಅವ್ರ್ಯಾರು ಕೌಂಟ್ ಮಾಡೋಕ್ಕೆ? ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ. ನಾವು 5 ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ 28ಕ್ಕೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ. ಮಂಡ್ಯ ಮಾಡಿಬಿಟ್ಟಿದ್ದೀವಲ್ಲ, 7 ಕಾರು ಒಂದು. ಏನೋ ಆಕಸ್ಮಿಕವಾಗಿ ಅವರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸರಲ್ಲಿ ಗೆದ್ದವ್ರೆ. ಅವ್ರ ಹೆಸರಲ್ಲೇ ಗೆದ್ದಿದ್ರೆ ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನ್ರಿ? ಮೋದಿ ಹೆಸರಲ್ಲಿ ಗೆದ್ದವ್ರೆ ಬಿಡ್ರಿ. ಮಂಡ್ಯ ಮುಂದೆ 7 ಗೆಲ್ತೀವಿ. ಮಂಡ್ಯ, ಹಾಸನ, ಹಳೆ ಮೈಸೂರು ಪೂರ್ತಿ. ಈಗ ಮಡಿಕೇರಿಲಿ ಗೆದ್ದಿದ್ವೇನ್ರಿ? ಚಾಮರಾಜನಗರದಲ್ಲಿ ಗೆದ್ದಿಲ್ವೇನ್ರಿ? ಮೈಸೂರು ಗೆದ್ದಿಲ್ವೇನ್ರಿ? ತುಮಕೂರು ಗೆದ್ದಿಲ್ವೇನ್ರಿ? ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ಸು ಶಕ್ತಿಯುತವಾಗಿ ಬೆಳೆಯುತ್ತೆ. ಒಳ್ಳೆಯ ಕೆಲಸ. ಇದು 3.5 ವರ್ಷ ನಾವು ಸರ್ಕಾರ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೆನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಖರ್ಗೆಯವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಬ್ಬರು ಲೀಡ್ರ್ಗಳು ಇಟ್ಕೊಂಡಿದ್ದಾರೆ. ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ. ನಮ್ದು ಏನೇ ತೀರ್ಮಾನ ಇದ್ದರೂ ನಗ್ನಗ್ತಾ ತೀರ್ಮಾನ ಆಗ್ತದೆ ವಿನ ನಮ್ಮಲ್ಲಿ ಡಿಫ್ರೆನ್ಸೇ ಇಲ್ಲ. ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧ. ಮೊನ್ನೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಹೈಕಮಾಂಡ್ ಸೂಚನೆ ಕೊಡಬೇಕು, ನಾವು ತೀರ್ಮಾನ ತಗೋಬೇಕು. ಪ್ರಶ್ನೆ ಇಲ್ಲ, ಹೈಕಮಾಂಡ್ ಏನು ತೀರ್ಮಾನ ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಏನು ಹೇಳಿದ್ರು? ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳಾಯ್ತಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಏನು?